ಹಲೋ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸ್ವಲ್ಪ ಗ್ಯಾಪ್ ತೊಗೊಂಡು ವಿಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಆಫೀಸ್ ಕೆಲಸ, ಮಗು ನೋಡ್ಕೊಳ್ಳೋದು ಅದೇ ಪ್ರಿಯಾರಿಟಿ ಆಗೋಗಿದೆ. ಯೂಟ್ಯೂಬ್ಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಸೊ ಐ ಆಮ್ ಬ್ಯಾಕ್ ಅಗೈನ್. ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟು, ಏನೋ ಹೊಸದಾಗಿ ಟ್ರೈ ಮಾಡಿದ್ದೀನಿ. ಯೂಶ್ವಲಿ ನಮ್ಮ ವೀಕೆಂಡ್ಸು ಕ್ಲೀನಿಂಗು, ರಿಲ್ಯಾಕ್ಸೇಷನು ಅಥವಾ ಏನಾದರೂ ಪೆಂಡಿಂಗ್ ಟಾಸ್ಕ್ ಇರೋದನ್ನ ಮಾಡ್ಕೊಳ್ಳೋದಾಗಿರುತ್ತೆ. ಸೊ ಅದನ್ನು ಶೂಟ್ ಮಾಡಿ ನಿಮಗೆ ತೋರಿಸೋಣ ಅಂತ ಹೇಳಿ ನಮ್ಮ ವೀಕೆಂಡ್ ಅಂದರೆ ಸ್ಯಾಟರ್ಡೇ ಹೇಗಿತ್ತು ಅಂತ ಹೇಳಿ ನಿಮಗೆ ತೋರಿಸಿದ್ದೀನಿ. ಐ ಹೋಪ್ ಯು ವಿಲ್ ಲೈಕ್ ಇಟ್. ಆ್ಯಂಡ್ ಏನೇ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫೀಡ್ಬ್ಯಾಕು, ಅಥವಾ ಹೇಗೆ ಅನ್ನಿಸ್ತಿದೆ ನನ್ನ ವಿಡಿಯೋ ನೋಡಿ, ಯಾವ ಥರ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಾ ಇದೆ. ಸೊ ದಟ್ ನನಗೆ ಗೊತ್ತಾಗುತ್ತೆ ಆ್ಯಂಡ್ ನನಗೆ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಓಕೆ, ಜನ ನೋಡ್ತಾ ಇದ್ದಾರೆ, ನನ್ನಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಾನು ಅದನ್ನು ಅವ್ರಿಗೆ ತಂದು ಮುಂದೆ ಇಡಬೇಕು ಅನ್ನೋದೊಂದು ನನಗೂ ಬರುತ್ತೆ. ಸೊ ಆದ್ದರಿಂದ ಕೇಳ್ಕೊತಾ ಇದ್ದೀನಿ, ಏನೇ ಇದ್ರೂ ತಿಳಿಸಿ. ಸೊ ಹಂಗಂದ್ರೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಕ್ಲೀನ್ ಮಾಡೋದಕ್ಕೆ ಮುಂಚೆ ಹೇಗಿದೆ ಕಂಡೀಷನ್ಸ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಫುಲ್ಲು ಎಲ್ಲ ಚೆಲಾಪಿಲಿ ಆಗಿದೆ, ಅದಿರೋ ಜಾಗದಲ್ಲಿ ಇಲ್ಲ. ಮತ್ತು ಈ ಟಿ ವಿ ಯೂನಿಟ್ಟು ಫುಲ್ ಮೆಸ್ಸಿ ಆಗಿದೆ, ಮತ್ತು ಮಿರರ್ ಮೇಲೆಲ್ಲ ಫುಲ್ಲು ಫಿಂಗರ್ ಪ್ರಿಂಟ್ಸ್ ಎಲ್ಲ ಇದೆ. ಸೊ ಈಗ ನಾನು ನೀಟಾಗಿ ಕ್ಲೀನ್ ಮಾಡಬೇಕಂದ್ರೆ ಆದ್ಯ ನಿದ್ದೆ ಮಾಡಬೇಕು. ಸೊ ಅವಳನ್ನ ನಿದ್ದೆ ಮಾಡಿಸಿ ಕ್ಲೀನ್ ಮಾಡೋದಕ್ಕೆ ನಿಂತ್ಕೊಂಡಿದ್ದೀನಿ. ಸೊ ಫಸ್ಟು ಟಿ ವಿ ಯೂನಿಟ್ನ ಕ್ಲೀನ್ ಮಾಡ್ಕೊಂಬೋಣ ಅಂತ ಮಾಡ್ತಾಯಿದ್ದೀನಿ. ಏನಿಲ್ಲ, ಜಸ್ಟ್ ಒಂಚೂರು ವಾಟರ್ನ ಲೈಟಾಗಿ ಸ್ಪ್ರೇ ಮಾಡಿ ಕ್ಲಾತಲ್ಲಿ ಒರೆಸ್ಕೊತಾ ಇದ್ದೀನಿ ಅಷ್ಟೇ. ಎಷ್ಟೇ ಕ್ಲೀನ್ ಮಾಡಿದ್ರೂ ಧೂಳು ಅಕ್ಯುಮಿಲೇಟ್ ಆಗ್ತಾನೇ ಇರುತ್ತೆ. ಇವಾಗ ಬೇರೆ ತುಂಬ ಗಾಳಿ ಬೇರೆ, ಸೊ ಏನೂ ಮಾಡೋದಕ್ಕಾಗೋದಿಲ್ಲ. ಕ್ಲೀನ್ ಮಾಡ್ತಾ ಇರಬೇಕು, ಅದು ಗಲೀಜು ಆಗ್ತಾ ಇರುತ್ತೆ. ಆ್ಯಂಡ್ ಇದು ಫೋಟೋ ನೋಡ್ತಾ ಇದ್ದೀರಲ್ಲ, ಇದು ಆದ್ಯ ಸೆಕೆಂಡ್ ಡೇ ಇರುವಾಗ ಹಾಸ್ಪಿಟಲಲ್ಲಿ ತೆಗೆದಿದ್ದು. ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿತ್ತು ಫೋಟೋ ತೆಗೆಯೋದು. ಸೊ ತೆಗೆದು ಕೊಟ್ಟಿದ್ರು. ಎಷ್ಟು ಕ್ಯೂಟ್ ಆಗಿದ್ದಾಳೆ ನೋಡಿ. ಸೊ ಈ ಫೋಟೋ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಬೆಳಗ್ಗೆ ಎದ್ದ ತಕ್ಷಣ ನೋಡ್ತೀನಿ, ಅದಕ್ಕೆ ಎದುರುಗಡೆ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಅಷ್ಟೇ ಒಂಚೂರು ಧೂಳಾಗಿತ್ತು ಅಂತ ವೆಟ್ ವೈಪ್ಸಲ್ಲಿ ಒರೆಸ್ಕೊಂಡೆ. ನಾವು ಈ ರೂಮಲ್ಲಿ ಟಿ ವಿ ಇಟ್ಟಿಲ್ಲ, ಯಾಕಂದರೆ ಮಗು ಎಲ್ಲ ಇರುತ್ತೆ, ಮಗುನ ಮಲಗಿಸೋ ರೂಮ್ ಇದೇನೆ. ಸೊ ಅದೆಲ್ಲ ಇದ್ದರೆ ಅವಳಿಗೆ ಡಿಸ್ಟರ್ಬೆನ್ಸ್ ಅಂತ ಹೇಳಿ ಸುಮ್ಮನೆ ಈ ಥರ ಒಂದು ಫೋಟೋ ಮತ್ತು ಒಂದು ವಾಸ್ ಇಟ್ಕೊಂಡಿದ್ದೀನಿ. ನಂಗೆ ಇನ್ನೂ ಕ್ಲಿಯರಾಗಿ ಐಡಿಯಾ ಬರ್ತಾಯಿಲ್ಲ, ಇಲ್ಲಿ ಏನು ಡೆಕೋರೇಷನ್ ಐಟಮ್ಸ್ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ಆ ಥರ ಇಟ್ಟಿದ್ದೀನಿ. ಆಮೇಲೆ ಕೆಳಗಡೆನೂ ಅಷ್ಟೇ ಒಂದು ಯೂನಿಟ್ ಕೊಟ್ಟಿದ್ದಾರೆ, ಅಲ್ಲಿ ಫುಲ್ಲು ಸಾಫ್ಟ್ ಟಾಯ್ಸ್ನ ತುಂಬಿಸಿದ್ದೀನಿ. ಸಾಫ್ಟ್ ಟಾಯ್ಸು ಅಷ್ಟೇ, ನಾನು ಆ್ಯಕ್ಚುಲಿ ಆರ್ಗನೈಸರ್ ಏನಾದ್ರು ತರಿಸ್ಬೇಕು ಅಂತ ಐಡಿಯಾ ಇದೆ, ಅದನ್ನು ತರಿಸಿ ನೀಟಾಗಿ ಇಡಬೇಕು. ಆಮೇಲೆ ಇದು ಅವಳದು ಕ್ಯಾಡಿ ಬ್ಯಾಗು, ಮಗು ಇರೋವಾಗ ತರಿಸಿದ್ದೆ ಡೈಪರ್ಸ್ ಇಟ್ಕೊಳ್ಳೋದಕ್ಕೆ, ಮತ್ತು ಅವಳದು ಏನಾದರೂ ಬಿಲಾಂಗಿಂಗ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಇದು ಯೂಶ್ವಲಿ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಕ್ಯಾರಿ ಮಾಡುವಾಗ ಯೂಸ್ ಆಗುತ್ತೆ. ಸೊ ಈಗಲೂ ಅಷ್ಟೇ ಆ ಡೈಪರ್ ಕೌಂಟ್ಸ್ ಎಲ್ಲ ನನಗೆ ನೀಟಾಗಿ ಸಿಗುತ್ತೆ. ಇದರೊಳಗಡೆ ಇಟ್ಟರೆ ಎಷ್ಟಿದೆ ಇನ್ನು ಡೈಪರು, ನೀನು ಖಾಲಿ ಆಗ್ತಿದ್ರೆ ನನಗೆ ಈಸಿಯಾಗಿ ಗೊತ್ತಾಗುತ್ತೆ. ಆದ್ದರಿಂದ ಇದರಲ್ಲೇ ಇಟ್ಕೊತೀನಿ. ಮತ್ತು ವೈಪ್ಸು ಮತ್ತು ಅವಳದು ಇಯರ್ ಬಡ್ಸು, ಕ್ರೀಮು ಎಲ್ಲ ಇಟ್ಕೊಂಡಿರ್ತೀನಿ. ಅದು ಅಷ್ಟೇ ಆವಾಗವಾಗ ಚೆಲಾಪಿಲಿ ಆಗ್ತಾ ಇರುತ್ತೆ. ಆದ್ಯ ಏನಾದರೂ ಎಳೆಯೋದು ಮುಟ್ಟೋದು ಮಾಡ್ತಾ ಇರ್ತಾಳೆ, ಅದನ್ನು ಆವಾಗವಾಗ ಕ್ಲೀನ್ ಮಾಡ್ಕೊಬೇಕು. ಆಮೇಲೆ ಸಾಫ್ಟ್ ಟಾಯ್ಸು ಅಷ್ಟೇ, ರೂಮಿಂದ ಹಾಲಿಗೆ ಎತ್ಕೊಂಡು ಹೋಗಿ ಇಡ್ತಾಳೆ, ಫುಲ್ಲು ಮೆಸ್ಸಿ ಮಾಡಿ ಇಡ್ತಾಳೆ, ಏನೂ ಮಾಡೋದಕ್ಕಾಗಲ್ಲ. ಅದು ಅಷ್ಟೇ, ಅದನ್ನೆಲ್ಲ ಧೂಳು ಮಾಡಿ ಇಡಬೇಕು. ಆ್ಯಕ್ಚುಲಿ ಸಾಫ್ಟ್ ಟಾಯ್ಸ್ನು ವಾಶ್ ಮಾಡಬೇಕು, ಅದಕ್ಕೆ ಟೈಮ್ ಇಲ್ಲ. ಇವಾಗ ಬೇರೆ ಬಿಸಿಲಿಲ್ಲ, ವಾಶ್ ಮಾಡಿದ್ರೆ ಒಣಗೋದೆಲ್ಲ ತುಂಬ ಟೈಮ್ ತೊಗೊಳುತ್ತೆ ಅಂತ ಜಸ್ಟ್ ಆ್ಯಸ್ ಇಟ್ ಈಸು ರ್ಯಾಕ್ನ ಒರೆಸಿ ಹಾಗೆ ಇಟ್ಟಿದ್ದೀನಿ. ಓಕೆ, ಕ್ಲೀನ್ ಆದಮೇಲೆ ಹೀಗೆ ಕಾಣಿಸ್ತಿದೆ ನೀಟಾಗಿ. ಅದು ಎಷ್ಟೊತ್ತಿರುತ್ತೋ ನನಗಂತೂ ಗೊತ್ತಿಲ್ಲ. ಸೊ ನೆಕ್ಸ್ಟು ನನ್ನ ಏನಂತಾರೆ ಇದು ಡ್ರೆಸ್ಸಿಂಗ್ ಮಿರರ್, ಅದ್ರ ಪಕ್ಕದಲ್ಲೆಲ್ಲ ಈ ಥರ ಸ್ಟೋರ್ ಮಾಡೋದಕ್ಕೆ ಯೂನಿಟ್ಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಾನು ಏನೇನು ಬೇಕೋ ಎಲ್ಲ ಐಟಮ್ಸ್ ಇಟ್ಕೊಂಡಿದ್ದೀನಿ. ಸೊ ಕೆಳಗಡೆ ಎಣ್ಣೆ ಎಲ್ಲ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಟ್ರೇ ಯೂಸ್ ಮಾಡಿದೆ, ಅದು ಫುಲ್ಲು ಧೂಳಾಗೋಗಿತ್ತು. ಸೊ ಅದನ್ನು ತೊಳ್ಕೊಂಡು ಬಂದು ಈಗ ಮತ್ತೆ ಎಣ್ಣೆ ಬಾಟ್ಲೆಲ್ಲ ಒರೆಸಿ ಇಟ್ಕೊತಾ ಇದ್ದೀನಿ. ಸೊ ಇಲ್ಲಿ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಬಾದಾಮಿ ಎಣ್ಣೆ ಎಲ್ಲ ಇದೆ. ಸೊ ಕೊಬ್ಬರಿ ಎಣ್ಣೆ ಖಾಲಿ ಆಗಿದೆ. ಯೂಶ್ವಲಿ ನಾನು ಕೊಬ್ಬರಿ ಎಣ್ಣೆನ ದೊಡ್ಡ ಬಾಟ್ಲು ತರಿಸಿಟ್ಟಿರ್ತೀನಿ, ಚಿಕ್ಕ ಬಾಟ್ಲಿಗೆ ಖಾಲಿ ಆದಾಗ ರೀಫಿಲ್ ಮಾಡಿ ಇಟ್ಕೊತೀನಿ. ಸೊ ಇನ್ನೊಂದು ರ್ಯಾಕಲ್ಲಿ ನನ್ನ ಮೇಕಪ್ ಐಟಮ್ಸ್ ಎಲ್ಲ ಇಟ್ಟಿರ್ತೀನಿ, ಸೀರಮ್ಸು ಮತ್ತು ಫೌಂಡೇಶನ್ ಎಲ್ಲ ಇಟ್ಟಿದ್ದೆ ಈ ಟ್ರೇಯಲ್ಲಿ. ಇದು ಆ್ಯಕ್ಚುಲಿ ಈ ಪಿಂಕ್ ಟ್ರೇ ಏನಿದೆ ಅಲ್ಲ, ನಂಗೆ ತುಂಬ ಇಷ್ಟ. ಮಿನಿಸೋಗೆ ಹೋದಾಗ ತಂದಿರೋದು, ತುಂಬ ಚೆನ್ನಾಗಿದೆ, ಗಟ್ಟಿ ಕ್ವಾಲಿಟಿ, ಸೂಪರ್ ಕ್ವಾಲಿಟಿ ಇದೆ.
ಸೊ ಅದು ಗಲೀಜಾಗಿತ್ತು. ನೀಟಾಗಿ ಅದನ್ನು ತೊಳ್ಕೊಂಬಂದು ಈಗೆಲ್ಲ ಜೋಡಿಸ್ತಾ ಇದ್ದೀನಿ. ಇದು ಕ್ಯಾಮ್ರಾ ಔಟ್ ಆಫ್ ಫೋಕಸ್ ಆಗೋಗಿದೆ. ನಾನು ಶೂಟ್ ಮಾಡೋವಾಗ ನಂಗೆ ಗೊತ್ತೇ ಆಗಲಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈಗ ನೀಟಾಗಿ ಜೋಡಿಸಿ ಇಟ್ಟೆ. ನೆಕ್ಸ್ಟು ಇದು ನನಗೆ ಕೈಗೆ ಸಿಗೋ ಹಾಗೆ ಲಿಪ್ಸ್ಟಿಕ್ಸು, ಬ್ರಷಸ್ಸು, ಮೇಕಪ್ ಬ್ರಷಸ್ ಎಲ್ಲ ಇಟ್ಟಿದ್ದೀನಿ. ಮೇಕಪ್ ಬ್ರಷಸ್ ಎಲ್ಲ ನಾನು ಯೂಶ್ವಲಿ ಯೂಸೇ ಮಾಡಲ್ಲ, ಸುಮ್ಮನೆ ಅದು ತಂದು ಇಟ್ಟಿರೋದಷ್ಟೇ. ಅದಕ್ಕೊಂದು ಆರ್ಗನೈಸರ್ ಬೇರೆ ತರಿಸಿ ನೀಟಾಗಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಹ್ಯಾಂಡಿ ಇರುತ್ತೆ ಅಂತ ಹೇಳಿ. ನೈಲ್ ಪಾಲಿಷ್ನೂ ಅಲ್ಲೇ ಇಟ್ಟಿದ್ದೀನಿ. ಸೊ ಅದೆಲ್ಲ ಏನು ಕ್ಲೀನಿಂಗ್ ಏನು ಅವಶ್ಯಕತೆ ಇರಲಿಲ್ಲ, ಎಲ್ಲ ಅದೇ ಜಾಗದಲ್ಲಿತ್ತು. ಸೊ ಜಸ್ಟ್ ಒರೆಸಿ ಹಾಗೆ ಇಟ್ಕೊಂಡೆ. ಆಮೇಲೆ ಇಲ್ಲಿ ನನ್ನ ಎವ್ರಿ ಡೇ ಸ್ಕಿನ್ ಕೇರ್ ಐಟಮ್ಸ್ನ ಇಟ್ಕೊಂಡಿದ್ದೀನಿ. ಇದು ಆರ್ಗನೈಸರ್ ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ. ಸೊ ಅದರೊಳಗಡೆ ಎಲ್ಲನೂ ಹಾಕಿ ಇಟ್ಟಿದ್ದೀನಿ. ಏನದು ಬಾಡಿ ಲೋಷನ್ನು ಮತ್ತು ಡೈಲಿ ಹಚ್ಚೋ, ಫೇಸ್ಗೆ ಹಚ್ಚೋ ಕ್ರೀಮು ಎಲ್ಲ ಒಂದು ಕಡೆ ಹಾಕಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟು ಮೇಲ್ಗಡೆ ರ್ಯಾಕಲ್ಲಿ ಮೆಡಿಸಿನ್ ಬಾಕ್ಸ್ ಇಟ್ಟಿದ್ದೀನಿ. ಸೊ ಅದೇನು ನನಗೆ ಯಾವಾಗಲೂ ದಿನ ಬೇಡ ಅಂತ ಹೇಳಿ ಮೇಲಿಟ್ಟಿದ್ದೀನಿ. ಮೆಡಿಸಿನ್ ಬಾಕ್ಸು ಅಷ್ಟೇ ನಾನು ಮಿನಿಸೋಯಿಂದ ತೊಗೊಂಡು ಬಂದಿದ್ದು. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಿಬಿಟ್ಟು ಅಂತ ಹೇಳಿ. ಕಲರು ಮತ್ತೆಲ್ಲ ಚೆನ್ನಾಗಿದೆ, ಕ್ಯೂಟಾಗಿದೆ ಅಂತ ಹೇಳಿ ತೊಗೊಂಡು ಬಂದೆ. ಸೊ ಇದು ತಂದ ಮೇಲೆ ಎಲ್ಲ ನೀಟಾಗೆಲ್ಲ ಬಾಕ್ಸಲ್ಲಿ ಹಾಕಿ ಡಂಪ್ ಮಾಡ್ತೀವಿ. ನೀವು ನೋಡ್ತಾ ಇದ್ರಲ್ಲ, ಒಳಗಡೆ ಈ ಥರ ಇರುತ್ತೆ. ಮೇಲೊಂದು ಹಿಂಗೆ ಕೆರಿಯರ್ ಥರ ಕೊಟ್ಟಿದ್ದಾರೆ, ಕೆಳಗಡೆ ಒಂಚೂರು ಜಾಸ್ತಿ ಸ್ಪೇಸ್ ಇದೆ. ಅಲ್ಲಿ ನೀವು ಸಿರಪ್ ಬಾಕ್ಸಸ್ಸು, ಸಿರಪ್ ಬಾಟಲು ಎಲ್ಲ ಇಟ್ಕೊಬೋದು. ಸೊ ಅದನ್ನು ಸ್ವಲ್ಪ ಮೇಲೆಲ್ಲ ಧೂಳಾಗಿತ್ತು ಅಂತ ಒರೆಸಿ ಹಾಗೆ ಇಟ್ಟೆ. ಸೊ 2 ರೂಮು, ಟಿ ವಿ ಯೂನಿಟು ಮತ್ತು ಮಿರರ್ದೆಲ್ಲ ಕ್ಲೀನ್ ಆಯಿತು. ಈಗ ಮಿರರ್ನ ಒರೆಸೋದಿದೆ. ಆದ್ಯ ನೋಡಿ ಹೇಗೆ ಮಲ್ಕೊಂಡಿದ್ದಾಳೆ. ಅವಳು ಮಲ್ಕೊಂಡಿದ್ದಾಳೆ ಅಂತ ನಾನು ತುಂಬ ಕೇರ್ಫುಲ್ಲಾಗಿ, ಕಾನ್ಷಿಯಸ್ಸಾಗಿ ಕ್ಲೀನ್ ಮಾಡ್ತಾಯಿದ್ದೆ. ಆ್ಯಂಡ್ ವಿಡಿಯೋ ಮಾಡಿಕೊಂಡು ಕ್ಲೀನ್ ಮಾಡೋದಿದೆಯಲ್ಲ, ಅದಿನ್ನೂ ತಲೆನೋವು, ಸ್ವಲ್ಪ ಟೈಮ್ ಟೇಕಿಂಗು. ಈ ಯೂಟ್ಯೂಬರ್ಸ್ಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇದು ಅಂತ. ಬಟ್ ಕ್ಲೀನ್ ಮಾಡಿದ್ಮೇಲೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಈ ಥರ ಕ್ಲೀನಾಗಿರೋ ಸ್ಪೀಸಸ್ನ ನೋಡೋದಕ್ಕೆ. ಮೀನ್ವೈಲ್ ಇಲ್ಲಿ ಶಶಾಂಕ್ ಸೋಫಾನೆಲ್ಲ ವ್ಯಾಕ್ಯೂಮ್ ಮಾಡ್ಕೊತಾ ಇದ್ದ. ಆ್ಯಂಡ್ ಸೈಮಲ್ಟೇನಿಯಸ್ಲಿ ನಾವಿಲ್ಲಿ ರೋಬೋ ವ್ಯಾಕ್ಯೂಮ್ನೂ ಕ್ಲೀನ್ ಮಾಡೋದಕ್ಕೆ ಬಿಟ್ಟಿದ್ದೀವಿ. ಸೊ ನಮ್ಮ ಪಾಡಿಗೆ ನಾವು ಬೇರೆ ಎಲ್ಲ ಕ್ಲೀನ್ ಮಾಡ್ಕೊತಿರೋವಾಗ ಅದು ಪಾಡಿಗೆ ಅದು ನೆಲನೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಬಿಡತ್ತೆ. ಇನ್ನೊಂದು ಕಡೆ ನಮ್ಮ ಅಪ್ಪ ಬುಕ್ ಇಟ್ಟಿದ್ದ ರ್ಯಾಕೆಲ್ಲ ಸ್ವಲ್ಪ ಧೂಳು ಹಿಡ್ದಿತ್ತು ಅಂತ ಕ್ಲೀನ್ ಮಾಡೋದಕ್ಕೆ ನಿಂತ್ಕೊಂಡಿದ್ರು. ಸೊ ಆದಿನ ಬುಕ್ಸು, ನನ್ನ ಬುಕ್ಸು ಎಲ್ಲ ಒಂದು ಕಡೆ ಇಟ್ಟಿದ್ದೀವಿ ನಾವು. ಈ ದೇವ್ರ ಮನೆ ಪಕ್ಕ ವಿಂಗ್ಸ್ ಥರ ಕೊಟ್ಟಿದ್ದಾರೆ. ಸೊ ಅಲ್ಲಿ ಇಟ್ಕೊಂಡಿದ್ದೀವಿ. ಅಲ್ಲೆಲ್ಲ ಸ್ವಲ್ಪ ಧೂಳಾಗಿತ್ತು ಅಂತ ಒರೆಸ್ತಾ ಇದ್ದಾರೆ. ಸೊ ಅಷ್ಟರಲ್ಲಿ ಆದ್ಯನೂ ಎದ್ದಿದ್ಲು, ಅಮ್ಮ ಅವಳನ್ನ ಇಟ್ಕೊಂಡಿದ್ರು. ಸೊ ನಾವು ಬೇರೆ ಕೆಲಸಗಳಲ್ಲಿ ತೊಡ್ಕೊಂಡಿದ್ದೀವಿ. ಸೊ ಇಲ್ಲಿ ಕ್ಲೀನೆಲ್ಲ ಆಯಿತು. ಬುಕ್ನೆಲ್ಲ ಮತ್ತೆ ಜೋಡಿಸ್ತಾ ಇದ್ದೀವಿ. ನನಗೆ ಬುಕ್ಸ್ ಓದೋದಂದರೆ ತುಂಬ ಇಷ್ಟ. ಸೊ ತರಿಸ್ತಾ ಇರ್ತೀನಿ. ಅಂದರೆ ಓದೋದು ಮತ್ತು ಇನ್ನೊಂದು ಬುಕ್ ಆರ್ಡ್ರ್ ಮಾಡೋದು, ಒಂದು ಬುಕ್ ಕಂಪ್ಲೀಟ್ ಮಾಡೋದು, ಇನ್ನೊಂದು ಬುಕ್ ಆರ್ಡ್ರ್ ಮಾಡೋದು. ಸೊ ಆ ಥರ ಮಾಡ್ತಾ ಇರ್ತೀನಿ. ಶಶಾಂಕ್ಗೆ ಸೈನ್ಸ್ ಕಡೆ ಇಂಟ್ರೆಸ್ಟ್ ಜಾಸ್ತಿ. ಸೊ ಆದ್ದರಿಂದ ಅವನು ಯೂನಿವರ್ಸು, ಪ್ಲ್ಯಾನೆಟ್ಸು ಆ ಥರದ್ದನ್ನು ನೋಡ್ತಾ ಇರ್ತಾನೆ. ಸೊ ಅದರದ್ದು ರಿಲೇಟೆಡ್ ಬುಕ್ಸ್ ತಂದಿಟ್ಕೊಂಡಿರ್ತಾನೆ. ಸೊ ಫೈನಲಿ ಎಲ್ಲ ಕ್ಲೀನ್ ಆಗಿದೆ. ಒಂದೇ ಒಂದು ರೋಬೋ ಕ್ಲೀನಿಂಗ್ ನಡೀತಾ ಇದೆ. ಇನ್ನೊಂದು ಈ ರೋಬೋ ವ್ಯಾಕ್ಯೂಮ್ಗೆ ನಾವು ಸುಚಿ ಅಂತ ಹೆಸರಿಟ್ಟಿದ್ದೀವಿ. ಯಾಕಂದರೆ ಮನೆಯನ್ನೆಲ್ಲ ಶುಚಿ ಮಾಡುತ್ತಲ್ಲ, ಆದ್ದರಿಂದ ಸುಚಿ ಅಂತ ಹೆಸರಿಟ್ಟಿದ್ದೀವಿ. ಸೊ ಎಲ್ಲ ಆದಮೇಲೆ ಹಾಲಿಗೆ ಒಂದು ಪುಡಿ ಮಾಡ್ಕೊಬೇಕಿತ್ತು. ನಾನು ಬರೀ ಹಾಲು ಕುಡಿತಿದ್ದೆ. ಸೊ ಕುಡಿಯೋದಕ್ಕೆ ಬೇಜಾರು ಅಂತ ಹೇಳಿ ಇದು ಬಾದಾಮ್ ಪೌಡರ್ ಮನೇಲೇ ಮಾಡ್ಕೊಳ್ಳೋದನ್ನ ಒಂದು ರೆಸಿಪಿ ನೋಡ್ಕೊಂಡಿದ್ದೆ. ಸೊ ಆದ್ದರಿಂದ ಇಲ್ಲಿ ಬಾದಾಮು, ಗೋಡಂಬಿ, ಪಿಸ್ತಾ ಮತ್ತು ಒಂದು ಚೂರು ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಂಡು ರೋಸ್ಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಸೊ ಅದು ಆಮೇಲೆ ರುಬ್ಕೊಳ್ಳೋಣ ಒಂಚೂರು ಬಿಸಿ ಆಗಲಿ ಅಂತ ಹೇಳಿ. ಈ ಕಡೆ ಅಮ್ಮ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದಾರೆ.
ನುಗ್ಗೆ ಸೊಪ್ಪು ತಂದಿದ್ರು. ಸೊ ಅದರಲ್ಲಿ ಏನು ಸಿಂತಾಯಮ್ಮನ ಸಾರಂತೆ, ಅದು ಹೆಂಗೆ ಹೆಸರು ಬಂತು ಆ ಸಾರಿಗೆಲ್ಲ ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ, ಒಂಥರ ಬಸ್ಸಾರು ಥರ ಇರುತ್ತೆ. ಬಟ್ ಬಸ್ಸಾರು ಮಾಡೋಷ್ಟು ಪ್ರಾಸೆಸ್ಸು ಜಾಸ್ತಿ ತೊಗೊಳ್ಳೋದಿಲ್ಲ. ಸೊ ಈಸಿಯಾಗಿ ಮಾಡಿಬಿಡ್ಬೋದು. ನುಗ್ಗೆ ಸೊಪ್ಪು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ರಲ್ವ, ಅದರಲ್ಲಿ ಪಲ್ಯ ಮಾಡಿದ್ರು. ಮತ್ತು ಇನ್ನೊಂದು ಕಡೆ ಸಾರಿಗೆ ಒಗ್ಗರಣೆ ಕೊಟ್ಟು ಸಾಂಬಾರು ಮಾಡಿದ್ರು. ಹುಳುಳಿಯಾಗಿ ಒಂಥರ ಚೆನ್ನಾಗಿರುತ್ತೆ ಸಾಂಬಾರು. ಸೊ ಡೀಟೇಲ್ ರೆಸಿಪಿ ಏನು ಹಾಕಿಲ್ಲ ನಾನು. ಸೊ ನಿಮಗೂ ಯಾರಿಗಾದ್ರೂ ಗೊತ್ತಿದ್ರೆ ಸಿಂತಾಯಮ್ಮನ ಸಾರು ನಿಮ್ಮ ಕಡೆನೂ ಯಾರಾದರೂ ಮಾಡಿದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಮಧ್ಯಾಹ್ನ ನಮಗೆ ಮ್ಯಾಂಡೇಟರಿ ಮುದ್ದೆ ಇರಬೇಕು. ಸೊ ಒಂದು ಕಡೆ ಮುದ್ದೆ, ಒಂದು ಕಡೆ ಸಾರು ಎಲ್ಲ ರೆಡಿ ಆಗ್ತಾ ಇದೆ. ಸೊ ಇವಾಗ ಪ್ಲೇಟಿಂಗ್ ಮಾಡ್ತಾ ಇದ್ದಾರೆ, ಮುದ್ದೆ, ಪಲ್ಯ, ಸಾಂಬಾರು. ಇದು ನಾನು ಆವಾಗಲೇ ಹೇಳಿದ್ನಲ್ಲ, ಹಾಲಿಗೆ ಪುಡಿ ಮಾಡ್ಕೊಳ್ಳೋದು, ಅದು ಆರಿತ್ತು. ಅದಕ್ಕೊಂಚೂರು ಕಲ್ಲು ಸಕ್ಕರೆನ ಕುಟ್ಟಿ ಮಿಕ್ಸಿ ಮಾಡ್ಕೊಂಡ್ವಿ. ನೈಕಾ ಹಾಟ್ ಪಿಂಕ್ ಸೇಲ್ ನಡೀತಾ ಇತ್ತಲ್ಲ, ಸ್ವಲ್ಪ ಐಟಮ್ಸ್ ಆರ್ಡ್ರ್ ಮಾಡಿದ್ದೆ. ಸೊ ಅದು ನೆಕ್ಸ್ಟ್ ಡೇನೇ ಬಂದಿತ್ತು. ಫ್ರೈಡೇ ಆರ್ಡ್ರ್ ಮಾಡಿದ್ದೆ, ಸ್ಯಾಟರ್ಡೇನೇ ಬಂತು. ಅದನ್ನೆಲ್ಲ ಅನ್ಪ್ಯಾಕ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ಇದನ್ನೆಲ್ಲ ಶೂಟ್ ಮಾಡೋದಿಲ್ಲ. ಸೊ ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರುತ್ತೇನೋ ತೋರಿಸೋಣ ಅಂತ ಹೇಳಿ ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಸೊ ಏನೇನು ಬಂದಿದೆ ಅಂತ ತೋರಿಸ್ತೀನಿ. ಬಾಡಿ ವಾಶ್ ಖಾಲಿಯಾಗಿತ್ತು ಅಂತ ಆರ್ಡ್ರ್ ಮಾಡಿದ್ದೆ, ಪಿಯರ್ಸು. ಆ್ಯಂಡ್ ಸ್ವಲ್ಪ ಮೇಕಪ್ ಐಟಮ್ಸು ಲೈಕ್ ಕನ್ಸೀಲರು ಮತ್ತು ಬ್ಲಷ್ ಎಲ್ಲ ಖಾಲಿ ಆಗಿತ್ತು, ಅದನ್ನು ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ಫುಟ್ ಕ್ರೀಮು ಮತ್ತು ಬಾಡಿ ವಾಶ್, ಅಂದರೆ ಯಾವುದೋ ಹೊಸದೊಂದು ಬಾಡಿ ವಾಶ್ ಅಂತ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಟ್ರೈ ಮಾಡೋಣ ಅಂತ ಹೇಳಿ ಎಲ್ಲ ತರಿಸ್ಕೊಂಡಿದ್ದೀನಿ. ಆಫರಲ್ಲಿರೋದ್ರಿಂದ ನನಗೆ ಯಾವುದೋ ಸಣ್ಣದು ಫ್ರೀ ಸನ್ಸ್ಕ್ರೀನ್ ಕೂಡ ಕೊಟ್ಟಿದ್ದರು. ಸೊ ಅನ್ಪ್ಯಾಕ್ ಮಾಡಿಟ್ಟೆ. ಆಮೇಲೆ ಈವ್ನಿಂಗ್ ಆಯಿತು. ಈವ್ನಿಂಗ್ ಏನಾದರೂ ತಿನ್ನೋಣ ಸ್ನ್ಯಾಕ್ಸ್ ಅಂತ ಹೇಳಿ ಎಗ್ಲೆಸ್ ರಾಗಿ ಕೇಕ್ ಮಾಡ್ತಾಯಿದ್ದೀನಿ. ಇದು ಇನ್ಸ್ಟಾಗ್ರಾಮಲ್ಲಿ ಶಿವೇಶ್ ಅಂತ ಒಬ್ರು ಇದ್ದಾರಲ್ಲ, ಎಲ್ಲ ಈ ಡೆಸರ್ಟು ಕೇಕ್ ಅಂತ ರೆಸಿಪೀಸ್ನ ತೋರಿಸ್ತಾರೆ. ಸೊ ಅವ್ರದ್ದು ರೆಸಿಪಿನ ಇಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ಏನು ಅಂತ ನೋಡಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಇತ್ತು. ಸೊ ಅದರಿಂದ ಮಾಡ್ತಾಯಿದ್ದೀನಿ. ಹಿಂಗೂ ಆದ್ಯನೂ ತಿಂತಾಳೆ ಈಗ. ಕೇಕು, ಕುಕ್ಕೀಸ್ ಎಲ್ಲ ಅವಳಿಗೆ ತುಂಬಾ ಇಷ್ಟ. ಮಾಡ್ತಾನೆ ಇರ್ತೀನಿ ನಾನು. ವಾರಕ್ಕೆ ಒಂದ್ಸಲ ಅಂತೂ ಏನಾದರೂ ಮಾಡಿ ಅವಳಿಗೆ ಕೊಡ್ತಾ ಇರ್ತೀನಿ. ಸೊ ಬಟ್ ಶೂಟ್ ಮಾಡೋದಕ್ಕಾಗಲ್ಲ ಅಷ್ಟೇ. ಸೊ ಇದರ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಲ್ಲ ಅಂದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ರೆಸಿಪಿ ಸಿಗುತ್ತೆ. ಶಿವೇಶ್ ಅನ್ನೋರು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ಕೊಂಡಿದ್ದಾರೆ ಎಗ್ಲೆಸ್ ರಾಗಿ ಕೇಕ್ ಅಂತ. ಸೊ 3 ಮಿನಿಟ್ಸಲ್ಲಿ ರೆಡಿ ಆಗೋಗುತ್ತೆ. ಅವನ್ನಲ್ಲಿ ಮೈಕ್ರೋ ಪ್ಲಸ್ ಕನ್ವೆಕ್ಷನ್ ಮೋಡಲ್ಲಿ 3 ಮಿನಿಟ್ಸಲ್ಲಿ ಇಟ್ಟರೆ ಇಟ್ ವಿಲ್ ಬಿ ರೆಡಿ. ಸೊ ಚೆನ್ನಾಗಿ ಬಂದಿತ್ತು, ನೋಡ್ತಾ ಇದ್ದೀರಲ್ಲ. ಸೊ ಹಾಟ್ ಸೂಪರಾಗಿತ್ತು, ಟೇಸ್ಟು ಕೂಡ. Super. Isko, bye isko. Tino. Tinnappa. ತಿನ್ನು. ಇದೇ ಬೇಕಾ? ತಿನ್ನು ಮಗ. ಹೆಂಗಿದೆ? ಸೂಪರ್. ಬಿಸಿ ಇದೆ. ಚೆನ್ನಾಗಿದೆ ಮಗಳೇ. ಸೂಪರ್. ಇಂಥದ್ದೇ ತಿನ್ನು ನೀನು, ಅನ್ನ ತಿನ್ಬೇಡ. ಈವ್ನಿಂಗು ನಾನು ಶಶಾಂಕು ಶ್ರೀರಾಮ್ಪುರಕ್ಕೆ ಬಂದ್ವಿ. ಆದಿಂಗೆ ಸ್ಲಿಪ್ಪರ್ಸ್ ತೊಗೊಳ್ಳೋಣ ಅಂತ. ಇನ್ಸ್ಟಾಗ್ರಾಮ್ ರೀಲ್ ಒಂದು ನೋಡಿದ್ದೆ, ಫ್ಯಾಷನ್ ವರ್ಲ್ಡ್ ಅಂತ ಶ್ರೀರಾಮ್ಪುರದಲ್ಲಿದೆ. ಅಲ್ಲಿ ಮಕ್ಕಳಿಗೆ ಕ್ರಾಕ್ಸ್ ಸಿಗುತ್ತೆ, 1 to 5 years ಏಜ್ ಗ್ರೂಪ್ ಇರೋ ಮಕ್ಕಳಿಗೆ ಸಿಗುತ್ತೆ ಅಂತ. ಸೊ ಲೆಟ್ಸ್ ಟ್ರೈ ಇಟ್. ಕ್ರಾಕ್ಸ್ ಅಂದರೆ ತುಂಬ ಕಾಸ್ಟ್ಲಿ ಮತ್ತು ಅವ್ರು ಔಟ್ಗ್ರೋ ಆಗೋದ್ರೆ ಹಾಕೋದಕ್ಕಾಗಲ್ಲ ಮುಂದೆ. ಸೊ ಇಂಥದ್ದೇ ಚೀಪ್ ಆ್ಯಂಡ್ ಬೆಸ್ಟ್ ಆಗಿರುತ್ತೆ ಅಂತ ನೋಡೋದಕ್ಕೆ ಬಂದೆ. ಸೊ 2 ಸೆಲೆಕ್ಟ್ ಮಾಡಿ
ತೊಗೊಂಡು ಬಂದ್ವಿ. ಜಸ್ಟ್ 350 ರುಪೀಸ್ ಒಂದಕ್ಕೆ. ಸೈಜ್ ಆಗುತ್ತೋ ಇಲ್ವೋ ಅನ್ನೋ ಡೌಟಲ್ಲೇ ತೊಗೊಂಡ್ಬಂದೆ, ಬಟ್ ಫಾರ್ಚುನೇಟ್ಲಿ ಎರಡೂ ಸೈಜ್ ಆಯಿತು. ಶಿ ಆಲ್ಸೋ ಲೈಕ್ ಡೆಟ್. ಸೊ ಅಷ್ಟೇ ಈ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಟ್ಯೂನ್ಡ್, ಬಾಯ್.